ನಮಸ್ಕಾರ, ನಾನು ಶಂಕರ ಹೆಗಡೆ. ಸ್ನೇಹಿತರೆ, ಈ ಮೇಳಾಮೇಳಿ ಅಂತಿದೆಯಲ್ಲ, ಮದುವೆಗೆ ಜಾತಕ ಹೊಂದಿಸೋದು, ಇದರ ಹಿಂದಿರುವಂಥ ಭಯಾನಕ ಸತ್ಯಗಳನ್ನು ಇವತ್ತು ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಜ್ಯೋತಿಷದಲ್ಲಿ ಯಾವ ರೂಲು ಕೂಡ 100% ವರ್ಕ್ ಆಗಲ್ಲ. 100 ಹಾಳಾಗಿ ಹೋಗಲಿ, 55% ಒಳ್ಳೆ ರೂಲ್ ಆದರೆ ಭಾಳ ದೊಡ್ಡ ರೂಲ್ ಆಗುತ್ತೆ. ಅದು ಪ್ರೆಡಿಕ್ಟಿವ್ ಆಸ್ಟ್ರಾಲಜಿಲಿ, ಪ್ರೆಡಿಕ್ಟಿವ್ ಪಾರ್ಟ್ ಆಫ್ ದ ಆಸ್ಟ್ರಾಲಜಿ. ನೋಡಿ, ನೀವು ರಾಮಾಯಣ ನೋಡಿ, ಮಹಾಭಾರತ ನೋಡಿ, ಅಲ್ಲೆಲ್ಲ ಎಲ್ಲಾದರೂ ಜಾತಕ ಹೊಂದಾಣಿಸಿ ರಾಮ ಸೀತೆ ಮದುವೆ ಮಾಡಿದ್ರ, ದ್ರೌಪದಿ ಮದುವೆ ಮಾಡಿದ್ರ? ಇಲ್ಲ ಅಲ್ವಾ? ಸ್ವಯಂವರಗಳಿದ್ವು. ಆಗ ರಾಜರಿಗಂತೂ ಎಷ್ಟು ಬೇಕಾದ್ರೂ ಮದುವೆ ಆಗ್ಬೋದು, ರಾಜ ಅನುಭವ ವಲ್ಲಭ ಅಂತ ಇತ್ತು. ಇನ್ನು ಸ್ತ್ರೀಯರಿಗೆ ಹೆಚ್ಚು ಸ್ವಾತಂತ್ರ್ಯ ಇತ್ತು. ಈ ಸ್ವಯಂವರದಲ್ಲಿ ಸ್ತ್ರೀಯರು ಆಯ್ಕೆ ಮಾಡ್ಬೋದಿತ್ತು ಒಂದೇ, ಇಲ್ಲ ಯಾವ್ದಾದ್ರು ಒಂದು ಚಾಲೆಂಜ್ ಇದ್ರೆ ಅದನ್ನ ಗೆದ್ರೆ ಯಾರಾದ್ರೂ ಅವರಿಗೆ ವರಮಾಲೆ ಹಾಕ್ತಾ ಇದ್ರು ರಾಜಕುಮಾರಿಯರು. ಅದು ಬೇಡ ಅಂತಂದ್ರೆ ನಾ ಹೊಂವರೆಯೇ ಸೂತಂಬಂತ ದ್ರೌಪದಿ ಕರ್ಣನನ್ನ ಬಿಲ್ಲಿ ಎತ್ತರು, ಇಲ್ಲ ನಾನು ನಿನ್ನನ್ನು ಮದುವೆ ಆಗಲ್ಲ ಅಂತ ಹೇಳಲ್ಲ, ಹಾಗೆ ರಿಜೆಕ್ಟ್ ಮಾಡ್ತಾ ಇದ್ರು. ಈ ತರದ ಸ್ವಯಂವರಗಳನ್ನ ನಾವು ಇತಿಹಾಸದಲ್ಲಿ ಪೃಥ್ವಿರಾಜ ಸಂಯುಕ್ತೆ ಕಾಲದವರೆಗೆ ನೋಡ್ತೇವೆ. ಅಫ್ಕೋರ್ಸ್ ನಾನು ಈ ವಿಚಾರವನ್ನ ಈಗಾಗಲೇ ಮಾತಾಡಿದ್ದೇನೆ, ಮತ್ತೆ ಮತ್ತೆ ಮಾತಾಡಲೇಬೇಕು. ಯಾಕೆ ಅಂತಂದ್ರೆ ಜನ ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ. ಈಗಲೂ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಈಗ ನನ್ನ ಯೂಟ್ಯೂಬ್ ಚಾನಲ್ ಸಾಕಷ್ಟು ಬೆಳೆದಿರೋದ್ರಿಂದ, ಬೇಡಿಕೆ ಹೆಚ್ಚಾಗಿರೋದ್ರಿಂದ, ನನ್ನ ಸರ್ವಿಸಿನ ಬೇಡಿಕೆ ಹೆಚ್ಚಾಗಿರೋದ್ರಿಂದ ನಾನು ಮತ್ತೆ ಈ ವಿಡಿಯೋ ಮಾಡ್ತಿದ್ದೇನೆ. ನಾನು ಪ್ರಾಕ್ಟಿಕಲಿ ತೋರಿಸ್ತಾ ಇದ್ದೇನೆ. ಈ ಗುಣಮಿಲನ, ಅಷ್ಟಕೂಟ ಗುಣಮಿಲನ ಅಥವಾ ಗಣಕೂಟ ಹೀಗೆಲ್ಲ ಹೇಳ್ತೀವಲ್ಲ, ಜಾತಕ ಹೊಂದಿಸೋದು, ಅದು ಪೃಥ್ವಿರಾಜ ಸಂಯುಕ್ತೆ ಕಾಲದವರೆಗೂ ಇರಲಿಲ್ಲ ಅಂತ ಆಯ್ತು. ಅಂದ್ರೆ ಸಾಮಾನ್ಯ ಗಜ್ನಿ ಗೋರಿ ಮೊಹಮ್ಮದ್ ಟೈಮ್ವರೆಗೂ ಇರಲಿಲ್ಲ. ಆಮೇಲೆ ಯಾರು ತಂದು ಹಾಕಿದ್ರು ಭಗವಂತನೇ ಬಲ್ಲ. ಪರಾಶರದಲ್ಲಿಲ್ಲ, ಸಾಕಷ್ಟು ಮೂಲ ಗ್ರಂಥಗಳಲ್ಲಿ ಇವೆಲ್ಲ ಇಲ್ಲ. ರಾಜರೆಲ್ಲ ಬೇಕಷ್ಟು ಮದುವೆ ಆಗ್ತಿದ್ರು. ಒಂದ್ ಹೆಂಡತಿಗೆ ವೈದವ್ಯ ಇತ್ತು, ಇನ್ನೊಂದು ಇತ್ತು. ಏನು ಅವರು ಅದೆಲ್ಲ ನೋಡ್ತಾನೆ ಇರ್ಲಿಲ್ಲ. ಅಂದಮೇಲೆ ಮ್ಯಾಚ್ ಮೇಕಿಂಗ್ ಇರಲಿಲ್ಲ. ಆಮೇಲೆ ಈ 36ರಲ್ಲಿ 18 ಬಂದ್ರೆ ಜಾತಕಗಳು ಮಿನಿಮಮ್ ರಿಕ್ವೈರ್ಮೆಂಟ್ ಮ್ಯಾಚ್ ಆಗ್ತವೆ. ಒಂದು 25-24 ಬಂದ್ರೆ ಗುಡ್, ಒಂದು 30 ಮೇಲೆ ಬಂದ್ರೆ ಬಹಳ ಒಳ್ಳೇದು ಅಂತೆಲ್ಲ ಇದೆಯಲ್ಲ, ಇದೆಲ್ಲ ಶುದ್ಧ ಸುಳ್ಳು. ಕೆಲವೊಂದು ಕಡೆಗಂತೂ ಈ ಮಡಿಕೇರಿ ಮತ್ತು ಸೌತ್ ಕೆನರಾ ಕಡೆಗಂತೂ ಅಲ್ಲೊಂದು ರಗಳೆ ಇದೆ. ಬರೀ ಮನುಷ್ಯಗಣ, ರಾಕ್ಷಸಗಣ, ದೇವಗಣ ಇವುಗಳಲ್ಲೇ ಹೊಡೆದಾಡ್ತಾರೆ ಅವರು. ರಾಕ್ಷಸಗಣಕ್ಕೆ ಮದುವೆ ಮಾಡ್ಕೊಡ್ತೀವ ನೀನು ಅಂತ. ಅಯ್ಯೋ ಪರಮಾತ್ಮ, ಇರುವುದೇ ಮೂರು ಗಣಗಳು. ಇಡೀ ಜಗತ್ತಲ್ಲಿರುವ ಜನರೆಲ್ಲ 3 ಕ್ಯಾಟಗರಿಗೆ ಡಿವೈಡ್ ಮಾಡ್ತಾರೆ. ಮತ್ತೆ ಇಲ್ಲಿ ನಮ್ಮ ಬೆಂಗಳೂರು ಕಡೆಗೆಲ್ಲ ಒಂದು ಹಳೆ ಮೈಸೂರು ಬೆಲ್ಟಲ್ಲಿ ಒಂದು ತೊಂದರೆ ಇದೆ. ಹೆಸರು ಬಲಕ್ಕೆ ಆಗ್ಬರುತ್ತೋ ಅಂತ. ಈ ಹೆಸರಿಗೆ ನಕ್ಷತ್ರ ಅದು ಸಂಬಂಧ ಇಲ್ಲ ಅಂತ ನಾನು ಬಹಳ ಸಲ ಹೇಳಿದ್ದೇನೆ. ಯಾಕೆಂತಂದ್ರೆ ಶ್ರೀರಾಮಚಂದ್ರನ ನಕ್ಷತ್ರ ಪುನರ್ವಸು, ರಾಶಿ ಕರ್ಕ, ಶ್ರೀಕೃಷ್ಣನ ರಾಶಿ ವೃಷಭ, ನಕ್ಷತ್ರ ರೋಹಿಣಿ. ನೋಡಿ, ಆ ಹೆಸರುಗಳಿಗೆ ಮತ್ತು ಆ ನಕ್ಷತ್ರಗಳಿಗೆ ಏನಾದರೂ ತಾಳೆ ಆಗುತ್ತಾ? ಇಲ್ಲ ಅಲ್ವಾ? ಈ ಮೊದಲೆಲ್ಲ ಏನು ಅಂದ್ರೆ, ಪಾಪ ಬಡವರಿಗೆಲ್ಲ ಆಲ್ರೆಡಿ ನಾನು ಹೇಳಿದ್ದೇನೆ, ಮತ್ತೆ 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 ಹೇಳ್ತೇನೆ, ನಾನು ನಿಮ್ಮನ್ನ ಎಜುಕೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಹಳೇ ಈ ಪಾಪ ಶ್ರಮಿಕ ವರ್ಗದವರಿಗೆ 50% ಜನರಿಗೆ ಜಾತಕ ಬರೀತಿರ್ಲಿಲ್ಲ. ಮೇಲ್ವರ್ಗದವರಿಗೆ ಅಷ್ಟೇ ಜಾತಕ ಬರೀತಾ ಇದ್ರು, ವರ್ಣಗಳು ಅಂತ ಇಟ್ಟುಕೊಳ್ಳೋಣ. ಅವರು ಪಾಪ ಶ್ರಮಿಕ ವರ್ಗದವರು ಒಂದು ಮಗು ಹುಟ್ಟಿದ್ರೆ, ಬುದ್ಧೇರೆ ನಿನ್ನೆ ಕೋಳಿ ಕೂಗು ಹೊತ್ತಿಗಿಂತ ಒಂದು ಸ್ವಲ್ಪ ಮೊದಲೇ ನಮ್ಮ ಮನೇಲಿ ಒಂದು ಮಗು ಜನನ ಆಗಿದೆ ಅಂತ ಹೀಗೆ ಬಂದು ಕೇಳ್ಕೊಂಡ್ಬಿಟ್ಟು, ಆಮೇಲೆ ಅವ್ರು ಬರ್ತಾ ಇದ್ದಿದ್ದು ಮಗುಗೆ ಏನಾದ್ರು ಮೈ ಹುಷಾರಿಲ್ಲ ಅಂತಂದ್ರೆ ಅಥವಾ ಮದುವೆ ಟೈಮಿಗೂ ಆಗ್ತಿತ್ತು. ಅದಕ್ಕಾಗಿ ಜ್ಯೋತಿಷ್ಗಳು ಏನ್ ಮಾಡಿದ್ರು, ಒಂದು ನಾಮ ನಕ್ಷತ್ರ ಹೇಳುವ ಕನ್ಸೆಪ್ಟ್ ತಂದು ಹಾಕಿದ್ರು. ಅದು ಶುದ್ಧ ಬಂಡಲ್. ಆಮೇಲೆ ಈ ಗಣಕೂಟ ಕೂಡ ಬಂಡಲ್, ಮೂಲದಲ್ಲಿ ಇಲ್ಲ, ಈಗ ನಡೆಯೋದಿಲ್ಲ. ಈಗ ಅದು ವರ್ಕೇ ಆಗೋದಿಲ್ಲ. ಮಿಡ್ಲಲ್ಲಿ ಅದು ವರ್ಕ್ ಆದಂಗೆ ಅನಿಸ್ತಿತ್ತು, ಬಿಕಾಸ್ ಆಫ್ ಮೇಲ್ ಡಾಮಿನೇಟೆಡ್ ಸೊಸೈಟಿ.
ಏನ್ ಹೇಳಿ, ಪುರುಷ ಪ್ರಧಾನ ಸೊಸೈಟಿ ಇತ್ತಲ್ಲ ಈಗ ಕೆಲವು ದಶಕಗಳ ಹಿಂದೆ, ಅಲ್ಲಿವರೆಗೂ ಅದು ನಡೀತಾ ಇತ್ತು ಅಂತ ಅನಿಸ್ತಾ ಇತ್ತು. ಬಟ್ ಅದು ಔಟ್ಡೇಟೆಡ್ ಸಿಸ್ಟಮ್, ಅದು ಸರಿನೂ ಅಲ್ಲ. ಯಾಕೆ ಅಂತ ತೋರಿಸ್ತೇನೆ ನೋಡಿ. ಈಗ ಈ ಗೋಪಾಲ್ಕಿ, ಓಕೆ, ಈ ಜಾತಕವನ್ನ ನಾನು ಮೇಳಮೇಳಿ ಮಾಡ್ತೀನಿ ನೋಡಿ. ಓಕೆ, ಕಾಂಪ್ಯಾಟಿಬಿಲಿಟಿ, ಅಷ್ಟಕೂಟ ಮ್ಯಾಚಿಂಗು ವಿತ್ ವಿಜ್ ಅವರ ಹೆಂಡತಿ ಜೊತೆಗೆ. ಓಕೆ, 28 ಬಂತು 36ರಲ್ಲಿ. ಒಂದು ತಿಳ್ಕೊಳ್ಳಿ ಆಯ್ತಾ, ಈ ನಕ್ಷತ್ರ ಏನಿದೆ ಅನುರಾಧ, ಅದರಲ್ಲಿ ಹಸ್ತ ನಕ್ಷತ್ರ ಯಾರೇ ಬಂದರೂ 28 ಬರುತ್ತೆ ಗಣಕೂಟ. ಇಟ್ ಇಸ್ ಎ ರೆಡಿ ರೆಕಾರ್ಡ್. ಪಂಚಾಂಗದಲ್ಲಿ ಅವರವರೇ ನೋಡ್ಕೊಳ್ಳೋರು ಬೇಕಷ್ಟು ಜನ ಇದ್ದಾರೆ. ಇಂಟರ್ನೆಟ್ ಅಂತೂ ಬೇಗ ಸಿಗತ್ತೆ. ಈಗ ಇದು ಒಳ್ಳೆ ಮ್ಯಾಚಿಂಗ್ ಅಂತ ಆಯ್ತಲ್ವಾ. ಆದರೆ ಈ ಮದುವೆ ಉಲ್ಟಾ ಆಯ್ತು. ಗೋಪಾಲಕೃಷ್ಣ ಸತ್ತು ಹೋಗಿ ವರ್ಷಗಳೇ ಆದವು, ಅನೇಕ ವರ್ಷಗಳ. ಸೊ ಇದು ನಾನು ಮ್ಯಾಚ್ ಮಾಡಿದ್ದಲ್ಲ, ಮತ್ತು ಗೋಪಾಲಕೃಷ್ಣ ನನ್ನ ಹತ್ತಿರದ ರಿಲೇಟಿವ್ ಆಗಿದ್ದ. ಇದು ನಾನು ಮ್ಯಾಚ್ ಮಾಡಲಿಲ್ಲ. ಓಕೆ, ಬಟ್ ಮದುವೆ ಹೋಯ್ತು. ಹೌದಾ, ಬಿಟ್ಬಿಡೋಣ. ಆಮೇಲೆ ಇನ್ನೊಂದು ತೋರಿಸ್ತೇನೆ ನೋಡಿ. ಇದು ಕೂಡ ನನ್ನ ಹತ್ತಿರದ ಒಂದು ರಿಲೇಟಿವ್ ಇದೆ ಜಾತಕ ನೋಡಿ, ತೋರಿಸ್ತೇನೆ. ಇದಕ್ಕೂ ಮ್ಯಾಚ್ ಮಾಡಿ ತೋರಿಸ್ತೇನೆ ನೋಡಿ ಹೇಗಿರುತ್ತೆ ನೋಡಿ. ಇದಕ್ಕೆ ಇದು ಮ್ಯಾಚ್ ಆಗಿತ್ತು. ಓಕೆ, ಇದನ್ನು ತೋರಿಸ್ತೀನಿ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಇದು ಸ್ವಲ್ಪ ಹೈರ್ ಆ್ಯಂಡ್ ಸಾಫ್ಟ್ವೇರು, ನಾನು ಯೂಸ್ ಮಾಡಲೇಬೇಕಲ್ಲ, ನನಗೆ ಅಕ್ಯುರೇಸಿ ಬೇಕೇ ಬೇಕು. ಓಕೆ, ರಿಪೋರ್ಟು ಏನೋ ಕಾಂಪ್ಯಾಟಿಬಿಲಿಟಿ, ಅಷ್ಟಕೂಟ ಗುಣ. ಓಕೆ, AR ಜೊತೆಗೆ ಮ್ಯಾಚ್. ಇವರಿಗೂ ಎಲ್ಲ ನಮ್ಮ ಹತ್ತಿರ ಸಂಬಂಧಿಕರೇ. 14 ಫೇಲ್ ಆಗಿದೆ. ಹೌದಾ, 18 ಬಂದಿಲ್ಲ 36ರಲ್ಲಿ. ಬಟ್ ನೀವು ನಂಬಿ ಬಿಡ್ರಿ, ಈ ಜಾತಕಕ್ಕೆ ನಾನು ರೆಕಮೆಂಡೇಶನ್ ಕೊಟ್ಟಿದ್ದೆ, ಮದುವೆ ಮಾಡಿ ಏನೂ ಆಗಲ್ಲ, ಹುಡುಗ ತುಂಬಾ ಒಳ್ಳೆಯವನು, ಚೆನ್ನಾಗಿರ್ತಾರೆ, ಮದುವೆ ಮಾಡ್ಕೊಂಡು ಅಂತ. ಆಲ್ಮೋಸ್ಟ್ 20 ವರ್ಷ ಆಯ್ತು ಮದುವೆ ಆಗಿ, ತುಂಬಾ ಚೆನ್ನಾಗಿದ್ದಾರೆ, ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾರೆ. ಏನ್ ಹೇಳಿ, ಸರಿನಾ ಆ ಸಿಸ್ಟಮು? ದಯವಿಟ್ಟು 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 ಕೈ ಮುಗಿದು ಕೇಳ್ಕೊಳ್ತೇನೆ, ಈ ವಿಡಿಯೋ 4 ಸಲ ನೋಡಿ, ವಿಚಾರ ಮಾಡಿ. ನಿಮ್ಮ ತಂದೆ ತಾಯಿಗಳು ಅದನ್ನೇ ಹಿಡ್ಕೊಂಡು ಕೂತಿದ್ದಿದ್ರೆ ಅವರಿಗೆಲ್ಲ ಸ್ವಲ್ಪ ಹೇಳಿ, ನೋಡಿ ಈ ವಿಡಿಯೋ ಸ್ವಲ್ಪ ನೋಡಿ ಅಂತ. ಇನ್ನು ಮತ್ತೊಂದು ಪ್ರಶ್ನೆ ಬರುತ್ತೆ, ಹಾಗಿದ್ರೆ ಹೇಗೆ ಮಾಡಬೇಕು ಮ್ಯಾಚ್ ಮೇಕಿಂಗ್ ಅಂತ? ಕೆಲವೊಂದಕ್ಕೆಲ್ಲ ಇಷ್ಟು ಕಷ್ಟ ಇರುತ್ತೆ ಅಂತಂದ್ರೆ, ಒಂದು ಜಾತಕ ತೋರಿಸ್ತೀನಿ ನೋಡಿ. ಓಕೆ, ಈ ಜಾತಕ ನೋಡ್ಕೊಳ್ಳಿ. ಇದಕ್ಕೆ ಮತ್ತೆ KP ಸಿಸ್ಟಮ್ ಅಂತ ಹೇಳಿಬಿಟ್ಟು ಅದರಿಂದ ಮತ್ತೆ ಮುಂದುವರೆದು ಯಾವ್ಯಾವುದೋ ನಾಡಿ ಮಣ್ಣು ಮಾಸಣ ಆ ಸಿಸ್ಟಮ್ ಎಲ್ಲ ಡೆವಲಪ್ ಆಗಿದೆಯಲ್ಲ, ಅದಕ್ಕೆ ಸಂಬಂಧ ಇದೆ. ಈ ವ್ಯಕ್ತಿಯ ತಾಯಿ ನನ್ನ ಹತ್ರ ಸುಮಾರು 21 ವರ್ಷಗಳಿಂದ ಬರ್ತಾ ಇದ್ರು. ಸಾಕಷ್ಟು ಪರಿಹಾರಗಳನ್ನು ಮಾಡಿಕೊಟ್ಟಿದ್ದೇನೆ. ನನ್ನನ್ನು ಕೇಳದೆ ಏನೂ ಮಾಡ್ತಾ ಇರಲಿಲ್ಲ. ಅವರು ಟೀಚರ್. ಅವರ ಅಕ್ಕನ ಮಕ್ಕಳೆಲ್ಲ ವೆಲ್ ಸೆಟಲ್ಡ್ ಇನ್ UK, ಡಾಕ್ಟರ್ಸ್ಗಳು. ಅವ್ರ ಮದುವೆನೂ ನಾನೇ ಮಾಡಿಕೊಟ್ಟಿದ್ದೆ. ಎಲ್ಲ ಚೆನ್ನಾಗಿದ್ದಾರೆ. ಬೆಂಗಳೂರಿನ ಹುಡುಗನಿಗೆ ಶ್ರೀಲಂಕಾದ ಹುಡುಗಿಯನ್ನ ಮದುವೆ ಮಾಡಿಸ್ಕೊಟ್ಟಿದ್ದೆ. ಅವರು ಬಹಳ ಚೆನ್ನಾಗಿದ್ದಾರೆ UK-ನಲ್ಲಿ, ಇಬ್ಬರು ಡಾಕ್ಟರ್ಸ್. ಈ ವ್ಯಕ್ತಿಯ ತಾಯಿ, ಈತ ಒಬ್ಬ ಎಂಜಿನಿಯರ್. ಇದೊಂದು ತಾಯಿಗೆ ಅಕ್ಕ ಇದ್ರು. ಅವರಿಬ್ಬರು ಒಂದೇ ವ್ಯಕ್ತಿಯನ್ನು ಮದುವೆ ಆಗಿದ್ರು. ನನ್ನ ಹೆಸರೇ ಹೇಳಲ್ಲ ನೋಡಿ. ಇಲ್ಲಿ ಎಷ್ಟು ಕಾಂಪ್ಲಿಕೇಶನ್ ಇದೆ. ಫಸ್ಟ್ ಆಫ್ ಆಲ್, ಹೇಗೆ ಒಂದು ಮದುವೆಯ ವಿಚಾರವನ್ನು ಹೇಗೆ ಅಳಿಬೇಕು ಅಂತ ನಾನು ತೋರಿಸ್ತಾ ಇದ್ದೇನೆ. ಮೊದಲನೇದಾಗಿ ಲಗ್ನದಲ್ಲಿ ಮಾಂದಿ, ಇದ್ರ ಮೇಲೆ ನಾನು ವಿಡಿಯೋ ಮಾಡಿದ್ದೇನೆ. ಹ್ಯಾಂಡ್ಲಿಂಗ್ ಮಾಂದಿ ಅವ್ರ ಗುಳಿಕಿನ್ನ ಚಾಲೆಂಜಿಂಗ್ ವೇ ಅಂತ ಇಂಗ್ಲಿಷಲ್ಲಿ ಇದೆ, ಆ ವಿಡಿಯೋ ನೋಡ್ಕೊಳ್ಬಹುದು. ಮಾಂದಿ ಲಗ್ನದಲ್ಲಿದ್ದರೆ 7ನೇ ಮನೆ ಕಿಕ್ ಹೊಡಿತಾನೆ. 7ನೇ ಮನೆ ಮದುವೆ ಸ್ಥಾನ, ಪಾರ್ಟ್ನರ್ಶಿಪ್ ಸ್ಥಾನ,
ಸಂತಾನ ಉತ್ಪತ್ತಿ ಮಾಡುವಂತ ಒಂದು ಇದ್ರ ಜಾಗ ಇತ್ಯಾದಿ ಇತ್ಯಾದಿ. ನಾನು ಹೇಳೋದು ಒಂದು 4 ವಿಚಾರ ಮಾತ್ರ. 25 ಹೇಳಿದ್ರೆ ಯಾವ್ದಾದ್ರು ಒಂದು ಮ್ಯಾಚ್ ಆಗುತ್ತೆ, ಬಿಟ್ಬಿಡಿ. ಇನ್ನೊಂದು ಅಂತಂದ್ರೆ ಇನ್ ಜನರಲ್ ತುಂಬಾ ಸೂಕ್ಷ್ಮ, ಹೇಳಲಿಕ್ಕೆ ಆಗೋದಿಲ್ಲ, ಇದು ಬಹಳ ಬ್ರಾಡ್. ಮೇಷಲಗ್ನಕ್ಕೆ 8ನೇ ಮನೆಯಲ್ಲಿ ಶನಿ ಕೇತು ಅಥವಾ ಶನಿ ರಾಹು ಇದ್ರೆ ಆಯುಷ್ಯ ಸ್ವಲ್ಪ ಕಡಿಮೆ ಇರುತ್ತೆ. ಇದು ನನ್ನ ಅಬ್ಸರ್ವೇಷನ್. ಬಹಳ ಚಿಕ್ಕನಿಂದ ನೋಡಿದ್ರೆ ಬಹಳ ಜನ ಹೇಳಿ ಅದು ಸತ್ಯನೂ ಆಗಿತ್ತು. ಮೊದಲೆಲ್ಲ ನಾನು ಈ ಮುಖದ ಮೇಲೆ ಹೊಡೆದಾಗ ಹೇಳ್ತಿದ್ದೆ ಆಯುಷ್ಯ ಇಲ್ಲ ಅಂತ, ಕೈಯನ್ನು ನೋಡ್ಕೊಂಡು ಬಿಡ್ತಿದ್ದೆ ಸಂಘ. ಈಗ ನಾನು ಆ ಥರ ಎಲ್ಲ ಹೇಳಕ್ ಹೋಗಲ್ಲ, ಯಾಕೆಂತಂದ್ರೆ ನನ್ನ ಅನುಭವ ಜಾಸ್ತಿ ಆಗಿದೆ. ಆ ಥರ ಎಲ್ಲ ಹೇಳಿದ್ರೆ ನಾಳೆ ಸಾಯವನು ಇವತ್ತೇ ಸತ್ತು ಹೋಗ್ತಾನೆ ಅಂತ ನನಗೆ ಗೊತ್ತಾಗಿರೋದ್ರಿಂದ ಆ ಥರ ನೆಗೆಟಿವ್ ಪ್ರೊಡಿಕ್ಷನ್ಸ್ ಅನ್ನು ನಾನು ಕೊಡೋದೇ ಇಲ್ಲ. ಮತ್ತು ನಾನು ದೇವರಲ್ಲ, ಆಯುಷ್ಯ ತೀರ್ಮಾನ ಮಾಡುವನು ದೇವರಲ್ವಾ. ಕೊನೆಯದಾಗಿ ಇದಂತೂ ರಾಶಿ ಕುಂಡ್ಲಿ ಬಿಡಿ. 2 ತಾಸಲ್ಲಿ ಈ ಒಂದು ಏಜ್ ಗ್ರೂಪಿಗೆ ಒಂದು 4-5 ಸಾವಿರ ಜನ ಹುಟ್ಟಿರ್ತಾರೆ ಇಡೀ ಇಂಡಿಯಾದಲ್ಲಿ, ಈ ಭೂಮಿ ಬಿಟ್ಬಿಡಿ. ನೋಡಿ 7ನೇ ಮನೆಗೆ ಆಯ್ತಾ ಬಿಂದುಗಳು ಎಷ್ಟಿವೆ ನೋಡಿ. ಓಕೆ, ಸರ್ವಾಷ್ಟಕ ವರ್ಗದ ಬಿಂದುಗಳನ್ನು ನೋಡ್ಕೊಳ್ಳಿ. 7ನೇ ಮನೆಗೆ ಎಷ್ಟಿದೆ? 33 ಇದೆ. 7ನೇ ಮನೆಗೆ ಸರ್ವಾಷ್ಟಕದ ವರ್ಗದ ಬಿಂದುಗಳು ಹೆಚ್ಚು ಬರಬಾರ್ದು. 25ರಿಂದ 29 ಇದ್ರೂ ಒಳ್ಳೇದು. ಅದಕ್ಕಿಂತ ಹೆಚ್ಚಾದ್ರೆ ಅದು ರಗಳೆ ಮಾಡುತ್ತೆ. ಓಕೆ, ಅತಿರೇಕ ಹೇಳುವಂತ ಸ್ಥಿತಿ ಆಗುತ್ತೆ 33 ಅಂತ. ಇದು ನಾನು ನೋಡಿದ ಫಸ್ಟ್ ನೆಗೆಟಿವ್ ಪಾಯಿಂಟ್. 8ನೇ ಮನೆ ಲೈಫ್ ಆಫ್ಟರ್ ಮ್ಯಾರೇಜ್, ಅಲ್ಲಿ ಹಾಳಾಗಿದೆ ಶನಿ ಕೇತು. ಮಾಂದ್ಯ ಕಿಕ್ಕು, ಎಷ್ಟು ನೆಗೆಟಿವ್ ಪಾಯಿಂಟ್ಸ್ಗಳು ನೋಡಿ. 7ನೇ ಮನೆ ಅಧಿಪತಿ 8ನೇ ಮನೆ ಅಧಿಪತಿಗಳು ಸೇರಿಕೊಂಡಿದ್ದಾರೆ, ರಾಶಿ ಕುಂಡಿಲ್ಲ, ಅದು ಕುಜ ಶುಕ್ರ, ಮತ್ತು ನೆಗೆಟಿವ್ ಪಾಯಿಂಟ್. ನವಾಂಶಕ್ಕೆ ಬಂದ್ರೆ 7ನೇ ಮನೆಯಲ್ಲಿ ಅಷ್ಟಮಾಧಿಪತಿ ಕುಜ, ಮತ್ತೊಂದು ನೆಗೆಟಿವ್ ಪಾಯಿಂಟ್. ನವಾಂಶದಲ್ಲಿ ಶುಕ್ರ ಬಂದ್ಬಿಟ್ಟು ರಾಹುಗ್ರಸ್ತ ಪಂಚಮದಲ್ಲಿ, ಮತ್ತೊಂದು ನೆಗೆಟಿವ್ ಪಾಯಿಂಟ್. ಅದಕ್ಕೆ ನೆಗೆಟಿವ್ ಸ್ಥಾನದಲ್ಲಿರುವಂತ ಅಂದ್ರೆ 11ನೇ ಮನೆ ಅಲ್ಲ, ನೆಗೆಟಿವ್ ಜಾಗ ಚಂದ್ರನ ಮೇಲೆ ಇರುವಂತ ಶನಿಯ ಕಿಕ್ಕು. ಷಷ್ಠಂಶಕ್ಕೆ ಬಂದ್ರೆ ಅಗೇನ್ ಲಗ್ನದಲ್ಲಿ ಮಾಂದಿ ಚಂದ್ರ ಇಬ್ರು ಸೇರಿ 7ನೇ ಮನೆಗೆ ಒದ್ದಿದ್ದಾರೆ, ಅಷ್ಟಮದಲ್ಲಿ ರಾಹು. ಇಷ್ಟೊಂದು ನೆಗೆಟಿವ್ ಪಾಯಿಂಟ್ಸ್ ಇರುವಂತ ಜಾತಕಕ್ಕೆ ನಾವು ಯಾವುದೇ ಜಾತಕವನ್ನ ಮ್ಯಾಚ್ ಮಾಡಬೇಕಿದ್ರೆ ಹೆದರ್ತೀವಿ, ಇಷ್ಟೊಂದು ನೆಗೆಟಿವ್ ಇದೆಯಲ್ಲ. ಈಗ ನಿಮ್ಮ ಹತ್ರ ಒಂದು 5 ಲಕ್ಷ ಸಾಲ ಮಾಡ್ಕೊಂಡು ಕೂತಿದ್ದೀರಿ, ನೀವು 5 ಲಕ್ಷ ಸಾಲ ಆಗಿದೆ ನಿಮಗೆ ಅಂತಂದ್ರೆ ನಿಮ್ಮ ಹತ್ರ ಯಾರು ಬರಬೇಕು? ಒಂದು 5 ಲಕ್ಷ ಪ್ಲಸ್ ಇದ್ದವರು ಬಂದ್ರೆ ನ್ಯೂಟ್ರಲ್ ಅವರು ಆಗುತ್ತೆ. 6 ಬಂದ್ರೆ 6 ಲಕ್ಷ ಇದ್ದವ್ರು ಬಂದ್ರೆ ಅಟ್ಲೀಸ್ಟ್ ಒಂದು ಸಮಾಧಾನ. ಅಂದ್ರೆ ಮ್ಯಾಚಿಂಗ್ ಮಾಡೋದು ಹೇಗೆ ಅಂದ್ರೆ ತುಂಬಾ ಕೋಪ ಬರುವವರಿಗೆ ಸ್ವಲ್ಪ ಪೇಷನ್ಸ್ ಇದ್ದವರನ್ನ ಮ್ಯಾಚ್ ಮಾಡ್ಬೇಕಾಗತ್ತೆ ಅಂತ ತುಂಬಾ ಟ್ರಿಕ್ಸ್ ಇದೆ. ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಈ ಕುಜ ದೋಷ ಇದೆಲ್ಲ ಹ್ಯಾಂಡಲ್ ಮಾಡ್ತಾ ಎಲ್ಲ ಹೇಳ್ಕೊಡ್ತಾ ಹೋಗ್ತೇನೆ. ಇಲ್ಲಿ ಬಾಯಿ ಬಿಟ್ಟು ಹೇಳಕ್ ಆಗ್ತಾ ಇಲ್ಲ, ಯಾಕಂದ್ರೆ 8ನೇ ಮನೆ ಒಂದೇ ಡಿವೋರ್ಸ್ ಕೊಡುತ್ತೆ, ಇಲ್ಲ ಡೆತ್ ಬೇಗ ಕೊಡುತ್ತೆ, ಇಲ್ಲ ಎರಡೂ ಕೊಡುತ್ತೆ. ಇವ್ರ ತಾಯಿಗೆ ನಾನು ಒಂದು 40-50 ಜಾತಕ ರಿಜೆಕ್ಟ್ ಮಾಡ್ಮೇಲೆ ಅದು ಏನ್ ಅನಿಸ್ತೋ ಏನೋ, ನಾನು ಸರಿಯಾಗಿ ನೋಡ್ಕೊಡ್ತಿಲ್ಲ ಹೇಳಿ ಒಂದ್ ದಿವಸ ಬೇಜಾರೇನು ಬಿಟ್ಕೊಂಡಂತ ಅವ್ರ ಹತ್ರ ಅದರಂತೆ ಬರ್ತಿದ್ದು ನಮ್ಮನೆಗೆ ಊಟಕ್ಕೆಲ್ಲ ಬಂದು ಹೋಗುವಷ್ಟು ಫ್ಯಾಮಿಲಿ ಫ್ರೆಂಡ್ಸ್. ಇದಕ್ಕಿದ್ದಂಗೆ ಬಂದು ನಾವೇ ನೋಡ್ಕೊಂಡು ಈ ಗಣಕೂಟ ಚೆನ್ನಾಗಿದೆ ಅಂತೇಳಿ ಇವರು ಕೂಡ ಏನು ಮಾಸ್ಟರ್ಸ್ ಮಾಡಿರೋರು ಎಂಜಿನಿಯರಿಂಗ್ ಆಗಿದ್ರು. ಹುಡುಗಿನೂ ಅದೇ ಆಗಿತ್ತು. ಫಸ್ಟ್ ಇನ್ವಿಟೇಷನ್ ನಿಮಗೆ ಗುರುಳೆ ಅಂತ ಹೇಳ್ಬಿಟ್ಟು ಮೇಲಿಂದ ಒಂದು ಬೆಳ್ಳಿ ಕಾಯಿನ್ ಬೇರೆ ಇಟ್ಟರು. ನಾನು ಹುಡುಗಿ ಜಾತಕನೂ ತೋರಿಸಿಲ್ವಲ್ರಿ ಅಂತಂದೆ, ಕೊಟ್ಟರು, ನೋಡಿದೆ, ಸುಮ್ಮನಿದ್ದೆ, ಬೇಜಾರು ಮಾಡ್ಕೊಂಡು ಸುಮ್ಮನಿದ್ದೆ, ಊಟ ಮಾಡ್ಕೊಂಡು ಹೋಗಿ ಅಂತಂದೆ. ಊಟ ಮಾಡಿದ್ರು. ಆಮೇಲೆ ನಾನು ಯಾರ ಮದುವೆಗೂ ಹೋಗಲ್ಲ, ಸ್ಟಿಲ್ ಅವರು ತುಂಬಾ ವರ್ಷದ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ದೀನಿ. ನಾನು ಹೋಗ್ಲಿಲ್ಲ, ನನ್ನ ಮನೆಯವರನ್ನು ಕಳಿಸ್ಕೊಟ್ಟೆ. ಬಟ್ ನಾನು ಇಂಡೈರೆಕ್ಟ್ಲಿ ಅವರ ಅಕ್ಕಂಗೆ ಹೇಳಿದ್ದೆ, ಇಷ್ಟು ವರ್ಷ ನನ್ನ ಹತ್ರ ಎಲ್ಲ ಕೇಳಿಕೊಂಡು ಈ ತರ ಮಾಡ್ತಿದ್ರಲ್ಲ ಅಂತ. ಆಮೇಲೆ ಈ ವ್ಯಕ್ತಿಯ ತಾಯಿ ಅದೇ ಹೇಳಿ, ನಾನು ಅದು ಯಾವುದೋ KP ಸಿಸ್ಟಮ್ ಇಂದ ಹುಟ್ಟಿರುವಂತ ಅದೇನೋ ನಾಡಿ ಅದು ಇದು ಅಂತ ಅದನ್ನ ಕಲ್ತ್ಕೊಂಡು ಫಾರಿನಿಗೆಲ್ಲ ಹೋಗಿ ಬಂದ್ರಪ್ಪ. ನನ್ನನ್ನ ಕನ್ಸಲ್ಟ್ ಮಾಡೋದು ಬಿಟ್ರು ಇತ್ತೀಚೆಗೆ. ಆಮೇಲೆ ನಾನು ಹೇಳ್ದಂಗೆ ಡಿವೋರ್ಸ್ ಆಯ್ತು. ಆ ಹುಡುಗಿ ಜೀವನ ಅಂತೂ ಆಚೆ ಆಯ್ತು. ಈ ಹುಡುಗ ಇನ್ನೊಂದು ಒಳ್ಳೆ ಒಂದು ಪಾಪ ತಂದೆ ಕಳ್ಕೊಂಡು ಬಹಳ ಕಷ್ಟಪಟ್ಟು ಎಂಜಿನಿಯರಿಂಗ್ ಅಲ್ಲಿ ಮಾಸ್ಟರ್ಸ್ ಮಾಡಿ ಒಂದು ಫ್ಲಾಟ್ ಗೇಟ್ ತಗೊಂಡು ಆಮೇಲೆ ಒಂದು ಕಾರ್ ಗೇಟ್ ತಗೊಂಡು ಆರಾಮಾಗಿದ್ದ ಟೈಮ್ ಆಗಿತ್ತು. ಮದುವೆ ಆಯ್ತು, ಆ ಮದುವೆ ಕಿತ್ತು ಹೋಯ್ತು. 3 ತಿಂಗಳ ನಂತರ ರಗಳೆ ಆಯ್ತು. ಆಮೇಲೆ ಈ ಹುಡುಗ ಇನ್ನೊಂದು ಹುಡುಗಿಗೇನೋ ಪ್ರೀತಿಸ್ತಿದ್ದಂತೆ. ಏನಾಯ್ತನೋ ಮಧ್ಯಾಹ್ನ ಆನ್ಲೈನು ಲೆಕ್ಚರರ್ ಪ್ರೊಫೆಸರ್ ಆಗಿದ್ದಾನೋ ಕ್ಲಾಸ್ ತಗೊಂಡ ನಂತರ ಇದ್ದಕ್ಕಿದ್ದ ಹಾಗೆ
ಹೋಗಿ ಸುಸೈಡ್ ಮಾಡ್ಕೊಂಡಂತೆ. ಎಷ್ಟು ದುಃಖ ಆಗುತ್ತೆ ರೀ. ಚಿನ್ನ ಅಂತ ಹುಡುಗ, ಎಷ್ಟು ಫಿಟ್ ಬಾಡಿ ಅಂತವ್ರು ಸುಸೈಡ್ ಮಾಡ್ಕೊತಾರೆ ಅಂತಂದ್ರೆ ಏನ್ ಹೇಳ್ಬೇಕು. ಸೊ ಈ ತರ ಜಾತಕಗಳಿಗೆ ಮ್ಯಾಚಿಂಗ್ ಹ್ಯಾಂಗ್ ಮಾಡಬೇಕು, ಯಾವ ತರ ವಾರ್ನಿಂಗ್ ಕೊಡಬೇಕು, ಇವನ್ನೆಲ್ಲ ಇನ್ನಷ್ಟು ಮತ್ತೆ ಮುಂದೆ ಹೇಳ್ತೇನೆ. ಒಂದೇ ಸಲ ಎಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಒಂದಿಷ್ಟು ಅರ್ಥ ಆಯ್ತಲ್ವಾ ನಿಮಗೆ? ಏನು ಕಲ್ತ್ಕೊಂಡಂತೆ ಅವರು ಅಷ್ಟೆಲ್ಲ ದುಡ್ಡು ಕೊಟ್ಟು ಹೋಗಿ ಕ್ಲಾಸಿಗೆ ಹೋಗಿ ಕಲ್ತು ನನ್ನ ಫೀಸ್ ಅಷ್ಟು ಕೊಡ್ತಾ ಇರಲಿಲ್ಲ ಅವರು. ಅಷ್ಟೆಲ್ಲೋ 1000 ಗಟ್ಟಲೆ ಕೊಟ್ಕೊಂಡು ಹೋಗಿ ಫಾರಿನ್ನಿಗೆಲ್ಲ ಹೋಗಿ ಬಂದು ಅದ್ಯಾವುದೋ ಸಿಸ್ಟಮ್ ಎಲ್ಲ ಕಲ್ತ್ಕೊಂಡು ಏನ್ ನೋಡಿದ್ರಂತೆ ಮ್ಯಾಚ್ ಮೇಕಿಂಗು. ಕೊನೆಗೂ ನಾನು ತಡೀಲಿಕ್ಕಾಗದೆ ಇತ್ತೀಚೆಗೆ 1 ವಾರದಿಂದ 10 ದಿವಸದಿಂದ ಫೋನ್ ಮಾಡಿಬಿಟ್ಟೆ. ಅಷ್ಟೆಲ್ಲ ನಂತರ ಕೇಳ್ಕೊಂಡು ಯಾಕ್ರಿ ಹಿಂಗೆ ಮಾಡಿದ್ರಿ ಅಂತ. ಅದ್ರ ಏನ್ ಮಾಡೋಕ್ಕಾಗತ್ತೆ. ಕೊನೆಗೆ ಎಲ್ಲ ದೈವ ನಿರ್ಣಯ ಅಂತ ನಾವು ಬಿಡಬೇಕಾಗತ್ತೆ. ಬಟ್ ಅಟ್ಲೀಸ್ಟ್ ನಾನು ಪ್ರಯತ್ನ ಮಾಡ್ತಿದ್ದೆ. ನಾನು ಮದುವೆ ತಪ್ಸಿ ಆದ್ರೂ ಈ ಹುಡುಗ ಮದುವೆ ಆಗದೆ ಇರೋ ತರ ಅದನ್ನು ಒಂದು ಪ್ಲಾನ್ ಇತ್ತು ನಂದು. ಇದೇ ತರ ಮತ್ತೊಂದು ಹಳೆ ಮಿನಿಸ್ಟರ್ ಮಗನ ಕತೆ ಆಯಿತು, ಅದನ್ನು ಕೂಡ ಮುಂದೆ ಹೇಳ್ತೇನೆ. ಸದ್ಯಕ್ಕೆ ಇಷ್ಟು ಇಟ್ಕೊಳ್ಳಿ. ಕೇವಲ ಆ ಗಣಕೂಟದ ಸಿಸ್ಟಮ್ ಅನ್ನ ಇಟ್ಟುಕೊಂಡು ದಯವಿಟ್ಟು ಮದುವೆಯನ್ನ ಮಾಡಬೇಡಿ. ಅದು ಔಟ್ಡೇಟೆಡ್ ಸಿಸ್ಟಮ್, ಅದು ಸರಿ ಇಲ್ಲದೆ ಇರೋ ಸಿಸ್ಟಮ್. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಕೇವಲ ಅದನ್ನು ನೋಡಕ್ ಹೋಗ್ಬೇಡಿ. ಅದನ್ನ ನೀವು ಕನ್ಸಿಡರ್ ಮಾಡ್ತೀರಿ ಅಂತಂದ್ರೆ ಅದಕ್ಕೊಂದು 1% 2% ಬೆಲೆ ಕೊಡಿ, ಅದಕ್ಕಿಂತ ಹೆಚ್ಚು ಬೆಲೆ ಕೊಡಬೇಡಿ. ಮತ್ತಷ್ಟು ಮಾಹಿತಿ ಮುಂದೆ ಕೊಡ್ತೇನೆ, ಕಾಯ್ತಾ ಇರಿ. ನಮಸ್ಕಾರ.